ವಿಮೋಚನ ಕಾಂಡ 14ನೇ ಅಧ್ಯಾಯ 13ನೆಯ ವಾಕ್ಯ. ಆಗ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಈ ವಾಕ್ಯದಲ್ಲಿ ಇಸ್ರಾಯೇಲ್ಯರು ಐಗುಪ್ತ ದೇಶದ 400 ವರ್ಷಗಳ ದಾಸತ್ವದಿಂದ ಬಿಡುಗಡೆಯನ್ನು ಹೊಂದಿ ಕಾನಾನ್ ದೇಶಕ್ಕೆ ಪ್ರಯಾಣ ಮಾಡುತ್ತಾ ಇರುವಾಗ ನಡೆದಂಥ ಘಟನೆಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ಆ ರೀತಿಯಾಗಿ ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿ ಹೊರಟಂಥ ಇಸ್ರಾಯೇಲ್ಯರು ಕೆಂಪು ಸಮುದ್ರದ ತೀರದಲ್ಲಿ ಇಳುಕೊಂಡರು. ಮುಂದೆ ನೋಡುವಾಗ ಮಾರ್ಗವೇ ಇಲ್ಲ. ಹಾಗೆ ಹಿಂದೆ ಫರೋಹನು ಅವನ ಸೈನ್ಯವು ಅವರನ್ನು ಹಿಡಿಯುವಂತೆ ಪುನಃ ದಾಸರನ್ನಾಗಿ ಮಾಡುವಂತೆ ಹಿಂದಟ್ಟಿ ಬರುತ್ತಾ ಇದೆ. ಇದರ ಮಧ್ಯದಲ್ಲಿ ಏನು ಮಾಡಬೇಕೆಂಬುದಾಗಿ ತಿಳಿಯದೆ ಜನರು ಭಯದಲ್ಲಿಯೂ ಆತಂಕದಲ್ಲಿಯೂ ಇರುವಾಗ ದೇವರು ಮೋಶೆಯ ಮೂಲಕವಾಗಿ ಈ ರೀತಿಯಾಗಿ ಹೇಳುತ್ತಾ ಇದ್ದಾರೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ ಎಂಬುದಾಗಿ. ಅಂದರೆ ಈಗ ದೇವರು ಕಾರ್ಯವನ್ನ ಮಾಡಲಿದ್ದಾರೆ, ದೇವರು ನಿಮಗೋಸ್ಕರ ಯುದ್ಧವನ್ನ ಮಾಡಲಿದ್ದಾರೆ. ನೀವು ಏನನ್ನು ಕೂಡ ಮಾಡುವುದೇ ಬೇಡ, ಸುಮ್ಮನೆ ನಿಂತುಕೊಂಡಿದ್ದು ಕರ್ತನು ನಿಮಗೋಸ್ಕರ ಮಾಡುವಂತ ಕಾರ್ಯವನ್ನ, ನಿಮಗೋಸ್ಕರ ನಡೆಸುವಂತ ಯುದ್ಧವನ್ನ, ನಿಮಗೋಸ್ಕರ ನೆರವೇರಿಸುವಂತ ಅದ್ಭುತ ಕಾರ್ಯಗಳನ್ನ ನೋಡಿ ಅದರಲ್ಲಿ ಭಾಗಿಗಳಾಗಿರಿ, ಕರ್ತನ ನಡೆಸುವಿಕೆಯಲ್ಲಿ ಮುನ್ನಡೆಯಿರಿ ಎಂಬುದಾಗಿ ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾನೆ. ಅದೇ ಪ್ರಕಾರವಾಗಿ ಆ ದಿವಸದಲ್ಲಿ ದೇವರು ಇಸ್ರಾಯೇಲರಿಗೋಸ್ಕರ ಕಾರ್ಯವನ್ನ ಮಾಡಿ ಅದ್ಭುತವನ್ನ ಮಾಡಿ ಕೆಂಪು ಸಮುದ್ರವನ್ನ ಎರಡಾಗಿ ವಿಭಾಗಿಸಿದರು. ಇಸ್ರಾಯೇಲ್ಯರು ಅದರ ಮಧ್ಯದಲ್ಲಿ ಒಣನೆಲದಲ್ಲಿ ಕೆಂಪು ಸಮುದ್ರವನ್ನ ದಾಟಿದರು. ಅವರನ್ನು ಹಿಂದಟ್ಟಿ ಬಂದಂತ ಫರೋಹನ ಸೈನ್ಯವನ್ನು ಕೆಂಪು ಸಮುದ್ರದಲ್ಲಿ ಕೆಡವಿ ನಾಶ ಮಾಡಿ ಬಿಟ್ಟರು. ಅಂದು ಕಂಡಂತ ಐಗುಪ್ತರನ್ನ ಇಸ್ರಾಯೇಲ್ಯರು ಪುನಃ ಜೀವಿತದಲ್ಲಿ ಕಾಣಲೇ ಇಲ್ಲ. ಅಂತಹ ಪರಿಪೂರ್ಣ ಬಿಡುಗಡೆಯನ್ನ ಆ ದಿವಸ ಅವರು ಅನುಭವಿಸಿದರು. ಕಾರಣ ದೇವರು ಅವರಿಗಾಗಿ ಯುದ್ಧವನ್ನ ಮಾಡಿ ಜಯವನ್ನ ಕೊಟ್ಟದ್ದು. ಅಂದ್ರೆ ಇಲ್ಲಿ ಗಮನಿಸುವಾಗ ಪ್ರತಿಯೊಂದು ಕಾರ್ಯಗಳಲ್ಲಿ ಕೂಡ ದೇವರು ಏನನ್ನ ಮಾಡಲಿದ್ದಾರೆ, ನಾವೇನನ್ನ ಮಾಡಬೇಕೆಂಬುದನ್ನ ನಾವು ಅರಿತು ಜೀವಿಸುವಾಗಲೇ ಅಲ್ಲಿ ದೇವರು ಮಾಡುವಂತ ಕಾರ್ಯಗಳ ಪೂರ್ಣತೆಯನ್ನು, ಪರಿಪೂರ್ಣ ಆಶೀರ್ವಾದ ಬಿಡುಗಡೆಯನ್ನು ಕಾಣುವುದಕ್ಕೆ ಸಾಧ್ಯ. ದೇವರು 100ಕ್ಕೆ 100 ಕಾರ್ಯವನ್ನ ಮಾಡುವುದಾದರೆ ನಾವು ಏನು ಮಾಡುವಂತ ಅವಶ್ಯಕತೆಯೇ ಇಲ್ಲ. ದೇವರ ಮೇಲೆ ನಂಬಿಕೆಯನ್ನ ಇಟ್ಟು ಆತನು ನೆರವೇರಿಸುವಂತ ಕಾರ್ಯದಲ್ಲಿ ಒಳಗಾದರೆ ಸಾಕು, ಅದನ್ನು ಅನುಭವಿಸುವಂತೆ ಮುನ್ನಡೆದರೆ ಸಾಕು. ಒಂದು ವೇಳೆ ದೇವರು ನಮ್ಮಿಂದ ಕೆಲವೊಂದು ಕಾರ್ಯಗಳನ್ನು ಎದುರು ನೋಡಿ ಆತನು ಕೂಡ ಕೆಲವೊಂದು ಕಾರ್ಯಗಳನ್ನು ಮಾಡುವುದಾದರೆ ಆಗ ನಾವು ಮಾಡುವುದನ್ನು ಮಾಡಬೇಕು. ಆಗ ದೇವರು ಮಾಡುವುದನ್ನು ಕೂಡ ಮಾಡಿ ಪರಿಪೂರ್ಣವಾದಂಥ ಜಯವನ್ನು, ಆಶೀರ್ವಾದಗಳನ್ನು ಹೊಂದಬಹುದು. ಇನ್ನೂ ಕೆಲವೊಮ್ಮೆ ದೇವರು ತಾನಾಗಿಯೇ ಏನನ್ನು ಮಾಡುವುದಿಲ್ಲ, ನಮಗೆ ಎಲ್ಲವನ್ನ ಮಾಡುವುದಕ್ಕೆ ಹೇಳುತ್ತಾರೆ. ಆದರೆ ಮಾಡುವುದಕ್ಕೆ ಬೇಕಾ ಅಂತ ಬಲವನ್ನು, ಸಾಮರ್ಥ್ಯವನ್ನು, ತಲಾಂತುಗಳನ್ನು, ಆಶೀರ್ವಾದಗಳನ್ನು, ಎಲ್ಲ ಕಾರ್ಯಗಳನ್ನು ಒದಗಿಸಿಕೊಟ್ಟು ಮುನ್ನಡೆಸುತ್ತಾರೆ. ಅದನ್ನು ನಾವು ಮಾಡುವಾಗ ಅದರಲ್ಲಿ ಪರಿಪೂರ್ಣ ಆಶೀರ್ವಾದಗಳನ್ನು ಹೊಂದಬಹುದು. ಈ ರೀತಿಯಾಗಿ ಯಾವುದೇ ಒಂದು ಕಾರ್ಯವಾಗಿದ್ದರೂ ಅದರಲ್ಲಿ ದೇವರು ಎಷ್ಟನ್ನ ಮಾಡುತ್ತಾರೆ, ನಾವು ಎಷ್ಟನ್ನ ಮಾಡಬೇಕು ಎಂಬುದನ್ನು ಅರಿತು ಕಾರ್ಯಗಳನ್ನು ಮಾಡುವಂಥದ್ದು ಬಹಳ ಬಹಳ ಮುಖ್ಯವಾದದ್ದು. ಇದನ್ನ ಅರಿಯದೆ ಎಲ್ಲವನ್ನು ಕೂಡ ದೇವರ ಮೇಲೆ ಬಿಡುವಂಥದ್ದಲ್ಲ, ಅಥವಾ ಎಲ್ಲವನ್ನು ಕೂಡ ನಾವೇ ಮಾಡುತ್ತೇವೆಂಬುದಾಗಿ ಹೋಗುವಂಥದ್ದಲ್ಲ. ಯಾವುದನ್ನ ಯಾವ ರೀತಿಯಾಗಿ ಯಾವ ವಿಧದಲ್ಲಿ ಮಾಡಬೇಕೆಂಬುದಾಗಿ ದೇವರ ಬಳಿಯಲ್ಲಿ ಕೇಳಿ ಆತನ ನಾಯಕತ್ವದಲ್ಲಿ ಆತನು ಹೇಳುವ ಹಾಗೆ ಕಾರ್ಯಗಳನ್ನು ಮಾಡುವಂಥವರೇ ಪೂರ್ಣ ಜಯವನ್ನು, ಆಶೀರ್ವಾದಗಳನ್ನು, ಮೇಲುಗಳನ್ನು ಅನುಭವಿಸುವುದಕ್ಕೆ ಸಾಧ್ಯ. ಆದ್ದರಿಂದ ಸ್ವಬುದ್ಧಿಯನ್ನೇ ಆಧಾರ ಮಾಡಿಕೊಳ್ಳದೆ ಯಾವುದೇ ಒಂದು ವಿಷಯವಾಗಿದ್ದರೂ ಅದನ್ನು ದೇವರ ಮುಂದೆ ಇಟ್ಟು ಬೇಡಿರಿ. ದೇವರ ಇದನ್ನ ಹೇಗೆ ಮಾಡಬೇಕು, ಎಲ್ಲಿ ಮಾಡಬೇಕು, ಯಾವ ರೀತಿಯಾಗಿ ಮಾಡಬೇಕು, ನೀವೇನು ಮಾಡುತ್ತೀರಾ, ನಾನೇನು ಮಾಡಬೇಕು, ಈ ರೀತಿಯಾಗಿ ಸಕಲ ಕಾರ್ಯಗಳನ್ನು ದೇವರಿಂದ ಹೊಂದಿದವರಾಗಿ ಆ ಕಾರ್ಯಗಳನ್ನು ನೆರವೇರಿಸುವಂತೆ, ದೇವರಿಗೆ ಆ ಕಾರ್ಯಗಳ ಪೂರ್ಣ ಘನತೆಯನ್ನು ಸಲ್ಲಿಸುವಂತೆ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ.
ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ದಿವಸಗಳಲ್ಲಿ ಇಸ್ರಾಯೇಲ್ಯರನ್ನ ಕೆಂಪು ಸಮುದ್ರದ ಮಾರ್ಗವಾಗಿ ನೀನು ಮುನ್ನಡೆಸಿ ಹಿಂದಟ್ಟಿ ಬಂದಂಥ ಶತ್ರುಗಳನ್ನು, ಐಗುಪ್ತರನ್ನ ಪೂರ್ಣವಾಗಿ ನಾಶ ಮಾಡಿ ತಮ್ಮ ಪ್ರಯಾಣದಲ್ಲಿ ಮುಂದೆ ಸಾಗುವಂತೆ ನೀನು ಕೃಪೆ ಕೊಟ್ಟದಕ್ಕಾಗಿ, ಅದ್ಭುತಗಳನ್ನು ಮಾಡಿದಕ್ಕಾಗಿ ನಿಮಗೆ ಸ್ತೋತ್ರಗಳು. ನಮ್ಮ ಜೀವಿತಗಳಲ್ಲಿ ಕೂಡ ನಾವು ಹೋಗಬೇಕಂತ ಮಾರ್ಗವನ್ನು ನಮಗೆ ಬೋಧಿಸಿ ತಿಳಿಸಿ, ಆ ಮಾರ್ಗದಲ್ಲಿ ನಾವು ಏನನ್ನ ಮಾಡಬೇಕು, ಯಾವ ರೀತಿ ಮಾಡಬೇಕು, ನಾವೆಷ್ಟನ್ನು ಮಾಡಬೇಕು, ನೀವೆಷ್ಟನ್ನು ಮಾಡುತ್ತೀರಾ, ಇದೆಲ್ಲವನ್ನ ನಮಗೆ ತಿಳಿಸಿಕೊಟ್ಟು ಅಪ್ಪ ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ಏನು ತಿಳಿಯದೇ ಇರುವಂಥ ನಿನ್ನ ಮಕ್ಕಳಿಗೆ ಈ ದಿವಸದಿಂದ ನಿನ್ನ ಆಲೋಚನೆಗಳು ಪ್ರಕಟವಾಗಲಿ. ನೀನು ಹೇಳುವಂಥದ್ದನ್ನು ಕೇಳುವಂಥ ಹೃದಯ ಅಪ್ಪ, ಮನಸ್ಸು ಅವರಲ್ಲಿ ಉಂಟಾಗಲಿ. ನಿನಗೋಸ್ಕರ ಕಾಯುವಂಥ ನಿನ್ನ ಆಲೋಚನೆಗಳ ಪ್ರಕಾರವಾಗಿ ನಡೆಯುವಂಥ ಸ್ಥಿರ ಚಿತ್ತ ಒಬ್ಬೊಬ್ಬರಲ್ಲಿ ಕೂಡ ಅನುಗ್ರಹಿಸಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಆ ರೀತಿ ತೀರ್ಮಾನ ಮಾಡಿ ಪ್ರಾರ್ಥಿಸ್ತಾ ಇರುವಂಥ ಒಬ್ಬೊಬ್ಬರಿಗೂ ಈ ದಿವಸದಿಂದ ಅಪ್ಪ ನಿನ್ನ ವಿಶೇಷವಾದ ಮಾರ್ಗಗಳು ತೆರೆಯಲ್ಪಡಲಿ. ಅದ್ಭುತಗಳನ್ನು ಮಾಡು, ಬಿಡುಗಡೆಗಳನ್ನು ಕೊಟ್ಟು, ಆಶೀರ್ವಾದಗಳನ್ನು ಕೊಟ್ಟು, ಸಕಲ ಮೇಲುಗಳಿಂದ ಅಪ್ಪ ತೃಪ್ತಿಪಡಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನ ಅರ್ಥಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ಅಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನು ಅಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.